ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಆತ್ಮೀಯರೇ, ನಾನು ಈ ಹಿಂದೆ ಹೇಳಿದ್ದೆ ಮತ್ತು ಅವಾಗ ಹೇಳ್ತಿರ್ತೀನಿ. ಈ ಜಗತ್ತು ಮುಂದೊಂದು ದಿವಸ ನಾಶ ಆಗಲಿಕ್ಕೆ ಕಾರಣ ಯಾರಪ್ಪ ಅಂತಂದರೆ ಅದು ಒಂದು ದೇವರು, ಎರಡನೆಯದು ದೇವರಿಂದ ಸೃಷ್ಟಿಸಲ್ಪಟ್ಟಂಥ ಧರ್ಮಗಳು, ಮೂರನೇ ಕಾರಣ ಯಾರಪ್ಪ ಅಂತಂದರೆ ಆ ಧರ್ಮಗಳನ್ನು ಬೋಧಿಸ್ತಕ್ಕಂಥ ನಮ್ಮಂತಹ ಗುರುಗಳು. ಅಂದರೆ ಧರ್ಮ ಕೆಟ್ಟದ್ದಲ್ಲ, ಧರ್ಮವನ್ನು ತಪ್ಪಾಗಿ ಅರ್ಥೈಸ್ಕೊಂಡು ದುರ್ಬೋಧನೆ ಮಾಡ್ತಕ್ಕಂಥ ನಮ್ಮಂಥ ಗುರುಗಳು. ಯಾಕೆ ಈ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಜಗತ್ತು ಯುದ್ಧ ಭೀತಿಯಿಂದ ನರಳ್ತಾ ಇದೆ. ಎಲ್ಲೋ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾಯಿದೆ. ಅಮೆರಿಕಾ, ಇಸ್ರೇಲು, ಇರಾನ್ ಮೇಲೆ ಮುಗಿಬಿದ್ದಿದೆ. ಆದರೆ ಭಾರತದಲ್ಲಿ ಆ ಯುದ್ಧದ ಬಿಸಿ ಕಿಚನ್ವರೆಗೂ ಬಂದು ಮುಟ್ಟಿದೆ. ಅದು ಹೇಗೆ? ಕಿಚನ್ನಲ್ಲಿ ನಾವೇನು ಯೂಸ್ ಮಾಡ್ತೀವಿ ಸಿಲಿಂಡ್ರು, ಮತ್ತು ಹೋಟೆಲಲ್ಲಿ ಯೂಸ್ ಮಾಡ್ತಕ್ಕಂಥ ಸಿಲಿಂಡ್ರು, ಅದು ಆ ಗ್ಯಾಸು 80% ಇರಾನಿಂದನೇ ಬರಬೇಕು. ಇವತ್ತು ಪೇಪರಲ್ಲಿ ನೋಡಿದೆ ನಾನು, 20% ಹೋಟೆಲ್ಗಳು LPG ಇಲ್ಲದೆ ಮುಚ್ಚಿವೆ ಬಾಂಬೆಯಲ್ಲಿ ಅಂತ ಸುದ್ದಿ ನೋಡಿದೆ. ಅಂದರೆ ನಮ್ಮ ತಲೆಗೆ ದೇಹದಿಂದ ಹೃದಯದ ಮೂಲಕ ಬ್ಲಡ್ ಸಪ್ಲೈ ಆಗೋದು ಕುತ್ತಿಗೆಯ ಮೂಲಕ. ಈ ಕುತ್ತಿಗೆ ಇಸ್ಕಿದ್ರೆ ನಾವು ಸಾಯ್ತೀವಿ. ಈ ಕುತ್ತಿಗೆ ಅನ್ನೋದೇ ಹಾರ್ಮೋಜ್ ಜಲಸಂಧಿ ಅಂತ ಪರ್ಷಿಯನ್ ಕೊಲ್ಲಿಯಲ್ಲಿದೆ. ಅದು ಇರಾನ್ ಕಂಟ್ರೋಲಲ್ಲಿದೆ. ಎಲ್ಲ 10,000 ಹಡಗುಗಳು ತೈಲವನ್ನು ಒಡಲಲ್ಲಿಟ್ಕೊಂಡು, ಗ್ಯಾಸನ್ನು ಒಡಲಲ್ಲಿಟ್ಕೊಂಡು ಅಲ್ಲಿ ಸ್ಟಕ್ ಆಗಿವೆ. ನಮ್ಮ ಭಾರತೀಯ ಹಡಗುಗಳು ಅಲ್ಲಿ ಸ್ಟಕ್ ಆಗಿವೆ. ಅಂದರೆ ಇಡೀ ಜಗತ್ತಿಗೆ ಒಂದು 3/4 ಭಾಗ ತೈಲ ಮತ್ತು ನೈಸರ್ಗಿಕ ಅನಿಲ ಸಪ್ಲೈ ಆಗೋದೇ ಈ ಹಾರ್ಮುಜ್ ಜಲಸಂಧಿ ಮೂಲಕ. ಈ ಯುದ್ಧದ ಒಂದು ಸನ್ನಿವೇಶದಲ್ಲಿ ಜಗತ್ತನ್ನು ಸಫಕೇಟ್ ಮಾಡಬೇಕು, ಜಗತ್ತನ್ನು ತನ್ನತ್ತ ನೋಡಿಕೊಳ್ಳುವಂತೆ ಮಾಡಬೇಕು, ತನ್ನ ಮೇಲೆ ಕನಿಕರ ಬರುವಂತೆ ಮಾಡಿಕೊಳ್ಬೇಕು ಅಂಥೇಳಿ ಇರಾನ್ ಪಟ್ಟಿಡ್ಕೊಂಡು ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿರೋದ್ರಿಂದ ಅದರ ಪ್ರಭಾವ ಎಲ್ಲರ ಮೇಲೆ ಆಗ್ತಾಯಿದೆ. ಬೆಲೆ ಏರಿಕೆ ಆಗ್ತಾಯಿದೆ, ಜನಜೀವನ ಅಸ್ತವ್ಯಸ್ತ ಆಗ್ತದೆ. ಇದು ಯುದ್ಧದ ಪ್ರಭಾವ. ಇನ್ನು ಯುದ್ಧಗಳು ಯಾಕೆ ಆಗ್ತವೆ? ಯುದ್ಧಗಳು ಒಂದು ಪ್ರತಿಷ್ಠೆಯಿಂದ ಆಗ್ತವೆ, ಇನ್ನೊಂದು ಭಯದಿಂದ ಆಗ್ತವೆ. ಪ್ರಪಂಚದ ಮೊದಲನೇ ಮಹಾಯುದ್ಧ ಯಾವುದು? ರಾಮಾಯಣ. ಎರಡನೇ ಮಹಾಯುದ್ಧ ಯಾವುದು? ಅದು ಮಹಾಭಾರತ. ಈ ಎರಡು ಯುದ್ಧಗಳು ಸಾರಥ್ಯ ವಹಿಸಿದ್ದವರು ಯಾರು? ಶ್ರೀಮನ್ ನಾರಾಯಣ ಸ್ವರೂಪರಾದಂಥ ರಾಮ ಮತ್ತು ಕೃಷ್ಣ. ಅರ್ಥಾತ್ ಈ ದೇವರುಗಳಿಂದಲೇ ಯುದ್ಧವನ್ನು ತಡೆಗಟ್ಟಕ್ಕಾಗಲ್ಲ ಅಂತಂದರೆ ಇನ್ನು ಮನುಷ್ಯರಾದ ನಾವು ಯಾವ ಲೆಕ್ಕ ಅಂತ. ಪ್ರಪಂಚದ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಆಯಿತು, ಹಿರೋಶಿಮಾ ನಾಗಸಾಕಿ ಅಣುಬಾಂಬು ಹಾಕಿ ಅಮೆರಿಕದವ್ರು ನಾಶ ಮಾಡಿದ್ರು. ಅಮೆರಿಕದವ್ರು ಯಾಕೆ ನಾಶ ಮಾಡಿದ್ರು? ಅಗೈನ್ ಭಯದಿಂದ. ಅವ್ರ ಮೇಲೆ ಈ ಜಪಾನ್ ದಾಳಿ ಮಾಡಿತು. ಹಾಗಾಗಿ ಅವ್ರ ಮೇಲೆ ಹಾಕಿದರು. ಈಗ ಇಸ್ರೇಲ್ ಯಾಕೆ ಯುದ್ಧ ಮಾಡ್ತಾಯಿದ್ದು ಇರಾನ್ ಮೇಲೆ? ಮುಂದೊಂದು ದಿವಸ ಇವರು ನಮ್ಮನ್ನು ಅಣುಬಾಂಬ್ ಹಾಕಿ ಸಾಯಿಸ್ತಾರೆ. ಈ ಸಾಯಿಸುವ ಕಾರಣ ಆದರೆ ಏನು? ಅವರು ಯಹೂದಿಗಳು, ನಾವು ಇಸ್ಲಾಂ ಧರ್ಮದವರು, ಅದರಲ್ಲಿ ಕೂಡ ಶಿಯಾ ಧರ್ಮದವರು ಸುನ್ನಿಗಳಿಗಿಂತ ಶ್ರೇಷ್ಠ ಅಂತ ಶಿಯಾಗಳು ಭಾವಿಸಿದರೆ, ಸುನ್ನಿಗಳು ಶಿಯಾಗಳಿಗಿಂತ ನಾವು ಶ್ರೇಷ್ಠ ಅಂತ ಭಾವಿಸಿ ಏನು ಮುಸ್ಲಿಂ ರಾಷ್ಟ್ರಗಳಿವೆ 50 ರಾಷ್ಟ್ರ, ಇರಾನೇ ಒಂದು ಕಡೆ ಆಗಿದೆ, ಒಂಟಿ ಆಗಿದೆ. ಇನ್ನು ಉಳಿದವೆಲ್ಲ ಅಮೆರಿಕಾ, ಇಸ್ರೇಲ್ ಜೊತೆ ಸೇರಿದೆ. ಅಂದರೆ ಶತ್ರುವಿನ ಶತ್ರು ಮಿತ್ರ ಅಂತ. ಹಾಗಾಗಿ ಈ ಗಲ್ಫ್ ರಾಷ್ಟ್ರಗಳು ಕೂಡ ಅದರ ಫಲಾನುಭವಿಗಳಾಗಿದ್ದಾರೆ. UAE, ಕತಾರು, ಇವುಗಳ ಮೇಲೆಲ್ಲ ಇರಾನು ಬಾಂಬ್ ಆಗ್ತಾಯಿದೆ. ಯಾಕಂದರೆ ಹತ್ತಿರ ಇದೆ. ಅದರ ಮೇಲೆ ಯಾಕೆ ಆಗ್ತಾಯಿದೆ? ಸೊ ಅಮೆರಿಕದವರು ಪ್ರಪಂಚದ 70-80 ದೇಶಗಳಲ್ಲಿ ತಮ್ಮ ಸ್ಥಾವರಗಳನ್ನು ಇಟ್ಟಿದ್ದಾರೆ. ಅಂದರೆ 70-80 ದೇಶಗಳು ಪ್ರಾಣ ಭಿಕ್ಷೆಗಾಗಿ ಅಮೆರಿಕದವ್ರನ್ನ ತಂದು ತಮ್ಮ ನೆಲದಲ್ಲಿ ಇಟ್ಕೊಂಡು ಅವರಿಗೆಲ್ಲ ಸವಲತ್ತುಗಳನ್ನು ಕೊಟ್ಕೊಂಡು ಅವ್ರನ್ನ ಸಾಕ್ತಿದ್ದಾರೆ. ಅಂದರೆ ನಮ್ಮ ಪ್ರಾಣ ಇನ್ಯಾರ್ದೋ ಕೈಲಿರ್ತದೆ ಅಂತ ಆಯಿತು. ಇಷ್ಟು ಕೀಳುಮಟ್ಟಕ್ಕೆ ನಾವು ಇಳಿದುಬಿಟ್ಟಿದ್ದೀವಿ. ಹಿಟ್ಲರ್ನ ಒಂದು ಅಹಂಕಾರಕ್ಕೆ ಎರಡನೇ ಮಹಾಯುದ್ಧ ಆಯಿತು. ಎಷ್ಟು ಸಾವು ನೋವಾಯಿತು, ಎಷ್ಟು ಜನರ
ಯಹೂದಿಗಳ ಕೊಲೆಯಾಯಿತು. ಅಷ್ಟೇ ಯಾಕೆ ಹಿಟ್ಲರೇ ಮೊದಲನೇವನ? ಇಲ್ಲ, ಮಹಾಭಾರತ ಯುದ್ಧದಲ್ಲಿ ಆ ಮಹಾಭಾರತದ ಕಥೆನೇ ಹೇಳ್ತದೆ 18 ಅಕ್ಷೋಹಿಣಿ ಸೈನ್ಯ ಭಾಗವಹಿಸಿತ್ತು, ಅದರಲ್ಲಿ ಭಾಳಷ್ಟು ಜನ ಹತರಾದರು ಅಂತ. ಹತರಾದವರು ಸರಿ, ಅವರ ಹೆಂಗಸರ ಗತಿ ಏನು? ಎಲ್ಲ ಮುಂಡೇರಾದರು, ವಿಧವೆಯರಾದರು. ಅವಾಗ ಕೃಷ್ಣ ಹೇಳ್ತಾನೆ ಧರ್ಮರಾಯ ಹೇಳ್ತಾನೆ ಕೃಷ್ಣನಿಗೆ, ಈ ವಿಧವೆಯರನ್ನ ಇಟ್ಕೊಂಡು ನಾನು ಯಾವ ರಾಜ್ಯ ಭಾರ ಮಾಡಲಿ, ಯಾವ ಪುರುಷಾರ್ಥಕ್ಕೆ ಬೇಕಾಗಿತ್ತು ನಮಗೆ ಈ ಯುದ್ಧ ಅಂದಾಗ ಕೃಷ್ಣ ಹೇಳ್ತಾನೆ, ಆಗೋಯ್ತು, ನನ್ನ ಕೈಲಿ ಕೂಡ ಯುದ್ಧ ಅವನ ಕೈಲಿ ತಡಿಬೋದಾಗಿತ್ತು. ಅವನು ಹೇಳ್ತಾನೆ, ನಾನು ನಿಮಿತ್ತ ಮಾತ್ರ, ಯುದ್ಧ ಮಾಡೋರು ನೀವೇ, ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನಲ್ಲ. ಸೊ ಯಾರನ್ನ ಬೇಕಾದ್ರೂ ಮದುವೆ ಮಾಡಿಕೊಳ್ಳಿ ಅನ್ನೋ ಒಂದು ರೂಲ್ಸ್ ತಂದರು ಮಹಾಭಾರತ ಕಾಲದಲ್ಲಿ. ಹಾಗಾಗಿ ಆವಾಗಲೇ ಸಂಕರ ವರ್ಣ ಶುರುವಾಯಿತು. ಅಂದರೆ ಯಾವ ಕ್ಯಾಸ್ಟಲ್ಲಿ ಬೇಕಾದ್ರೂ ಮದುವೆ ಆಗ್ಬೋದು, ಯಾರನ್ನ ಬೇಕಾದ್ರೂ ಮದುವೆ ಆಗ್ಬೋದು ಅನ್ನೋದು ಪ್ರಾರಂಭ ಆಗಿದ್ದು ಅಂತರ್ಜಾತಿ ವಿವಾಹ, ಕುಲಾಂತರ ಜಾತಿ ವಿವಾಹ ಮಹಾಭಾರತದ ಕಾಲದಲ್ಲಿ. ಯಾಕೆಂದರೆ ಯುದ್ಧದಲ್ಲಿ ಎಲ್ಲ ಮಡಜಿದ್ರು. ಇನ್ನು ಅಮೆರಿಕದವರಿಗೆ ಪ್ರಿಸ್ಟೇಜ್, ಅದಕ್ಕಾಗಿ ಅವರು ಯುದ್ಧ ಮಾಡ್ತಾರೆ. ಏನು, ಸದ್ದಾಮ್ ಹುಸೇನ್ನ ಮುಗಿಸಿದ್ರು, ಗಡಾಫಿನ ಮುಗಿಸಿದ್ರು, ಅವನು ಯಾರು ವೆನಿಜುವೆಲ್ನ ಅಧ್ಯಕ್ಷನು, ಅವನು ರಾತ್ರಿ ಎತ್ತಾಡ್ಕೊಂಬಂದರು, ನೋಡ್ದ ನಾವು ಹೆಂಗೆ ಅಂತ. ಇವಾಗ ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಖೊಮೇನಿ ಅವನ್ನ ಮುಗಿಸಿದ್ರು. ನಮ್ಮನ್ನು ಎದುರಾಕೊಂಡ್ರೆ ಯಾರನ್ನ ಬೇಕಾದ್ರೂ ನಾವು ಎತ್ತಾಕೊಂಬರ್ತೀವಿ, ಇಲ್ಲ ಮುಗಿಸ್ತೀವಿ ಅಂತಕ್ಕಂಥ ಸಂದೇಶ ಜಗತ್ತಿಗೆ ಕೊಡ್ತಾಯಿದ್ದಾರೆ. ಆದರೆ ಜಗತ್ತೆಲ್ಲ ಗೆಲ್ತೀನಿ ಅಂತ ಬೀಗುವ ಈ ಅಮೆರಿಕ ಒಂದಾನೊಂದು ಕಾಲದಲ್ಲಿ ವಿಯೆಟ್ನಾಂ ಯುದ್ಧ ಮಾಡಿ ವಿಯೆಟ್ನಾಮಲ್ಲೇ 10 ವರ್ಷ ಆದರೂ ಗೆಲ್ಲಕ್ಕಾಗದೆ 16,000 ಸೈನಿಕರನ್ನು ಕಳ್ಕೊಂಡು ಈ ನಾಯಿ ಬಾಲ ಮುದ್ರಕೊಂಡು ಓಡೋಗ್ತದಂತಲ್ಲ, ಹಂಗೆ ಕಾಲು ಕಿತ್ತರು ವಿಯೆಟ್ನಾಮಿಂದ. ಅದೇ ಥರ 1-2 ದಶಕಗಳ ಕಾಲ ಈ ಅಫ್ಘಾನಿಸ್ತಾನದ ಮೇಲೆ ಯುದ್ಧ ಮಾಡೋ ಸಣ್ಣ ರಾಷ್ಟ್ರ, ಅವ್ರ ಹತ್ರ ಏನೇನೂ ಮಿಲ್ಟ್ರಿ ಪವರ್ ಇಲ್ಲ, ಅವ್ರನ್ನ ಗೆಲ್ಲಕ್ಕಾಗದೆ ಅಲ್ಲಿಂದ ರಾತ್ರಿ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು. ಇವಾಗ ಈ ಸಣ್ಣ ರಾಷ್ಟ್ರಗಳಿರ್ತವೆ, ಅವ್ರ ಹತ್ರ ಏನೂ ಒಂದು ಪವರ್ಫುಲ್ ವೆಪನ್ಸ್ ಇರೋದಿಲ್ಲ. ಇವ್ರಿಗೂ ಈ ಕಾಲ್ಗೆರೆ ಜಗಳಕ್ಕೆ ಹೋಗ್ತಾರೆ ಇರಾನ್ ಅಂತವರು. ಸೊ ಪ್ರಿಸ್ಟೇಜ್. ಯಾಕೆ? ಅಯತುಲ್ಲಾ ಖೊಮೇನಿ ಅಂತಕ್ಕಂಥವನು ಅವನ ಧರ್ಮವನ್ನು ಅಫೀಮ್ ಥರ ಕುಡಿದ್ಬಿಟ್ಟಿದ್ದ. ಅದನ್ನೇ ಜನ ಕುಡಿಬೇಕು, ಹೀಗೆ ಇರಬೇಕು ನೀವು, ಇದೇ ಥರ ನೀವು ಜೀವನ ಮಾಡಬೇಕು ಅಂತ ಹೇರ್ತಾ ಇದ್ದ. ಅದನ್ನು ವಿರೋಧಿಸಿ ಜನ ಬೀದಿಗಿಳಿದ್ರು, ದಂಗೆನೂ ಮಾಡಿದ್ರು. ಆ ದಂಗೆ ಹಿಂದೆ ಅಮೆರಿಕನೂ ಇತ್ತು. ಹಾಗೆ ಈ ಜಗತ್ತು ನಾಶ ಆಗುವುದು ದೇವರ ಕಾರಣಕ್ಕಾಗಿ, ಅವನಿಂದ ಹುಟ್ಟಿಕೊಂಡಂಥ ಧರ್ಮಗಳ ಮಧ್ಯೆನೇ ಎಲ್ಲ ಯುದ್ಧಗಳು ನಡೆಯೋದು. ಆ ಧರ್ಮಗಳನ್ನು ದುರ್ಬೋಧೆ ಮಾಡ್ತಕ್ಕಂಥ ಈಗ ಪಾಕಿಸ್ತಾನದಲ್ಲಿ ಸಿಂಧೂರ್ ಆಯಿತು, ಆಪರೇಷನ್ ಸಿಂಧೂರು ಯಾಕಾಯಿತು? ನೀವು ಬೇರೆ ಧರ್ಮದವರು, ನಾವು ಬೇರೆ ಧರ್ಮದವರು ಅಂತೇಳಿ ಧರ್ಮದ ಹೆಸರಲ್ಲಿ ಅಲ್ಲಿ ಕಾಶ್ಮೀರದಲ್ಲಿ ಕೊಂದಿದ್ದರಿಂದ ನಾವು ಯುದ್ಧ ಮಾಡಬೇಕಾಗಿತ್ತು. ಈಗ ಇರಾನ್ಗೂ ಇಸ್ರೇಲ್ಗೆ ಯಾಕೆ ಆಗ್ತದೆ? ಅವರು ಬೇರೆ ಧರ್ಮದವರು, ನಾವು ಬೇರೆ ಧರ್ಮದವರು. ಈ ಧರ್ಮಗಳ ಸಂಘರ್ಷ, ಈ ಧರ್ಮವನ್ನು ತಪ್ಪಾಗಿ ಬೋಧಿಸ್ತಕ್ಕಂಥ ನಮ್ಮಂಥ ಗುರುಗಳು, ಈ ಮೂವರ ಕಾರಣಕ್ಕಾಗಿ ಮುಂದೊಂದು ದಿವಸ ಈ ಜಗತ್ತು ನಾಶ ನಾಶ ಆಗ್ತದೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಇದಕ್ಕಿಂತ ದುರ್ದೈವ ಇನ್ನೇನಿಲ್ಲ. ಎರಡನೇ ಕಾರಣ ಏನಂದರೆ, ಒಂದು ಪ್ರತಿಷ್ಠೆ, ಅಂದರೆ ನಾನು ಹೆಚ್ಚಂತ ತೋರಿಸ್ಕೋಬೇಕು. ಇನ್ನೊಂದು ಭಯ. ಇಸ್ರೇಲ್ಗೆ ಭಯ, ಅಮೆರಿಕದ ಪ್ರತಿಷ್ಠೆ. ರಷ್ಯಾದ ಪ್ರತಿಷ್ಠೆ, ರಷ್ಯನ್ನ ಎದುರಾಕೊಂಡು ಹೋರಾಡ್ತಿರ್ತಕ್ಕಂಥ ಇನ್ನೊಂದು ದೇಶ ಇದೆಲ್ಲ, ಪುಟ್ಟ ದೇಶ ಯುಕ್ರೇನ್, ಅದ್ರ ಭಯ. ಅದು ಹೋರಾಡಲೇಬೇಕು. ಅದು ಜಗತ್ತಲ್ಲಿ ಅಧಿಕೃತವಾಗಿ ಒಂದು 13,000 ಅಣುಬಾಂಬುಗಳಿವೆ, ಅನಧಿಕೃತವಾಗಿ ಒಂದು 15,000ವರೆಗೂ ಇರ್ತವೆ. ವಿಜ್ಞಾನ ಹೇಳುತ್ತೆ, ಈ 15,000 ಬಾಂಬುಗಳಲ್ಲಿ, ಅಣುಬಾಂಬುಗಳಲ್ಲಿ ಕೇವಲ 100 ಬಾಂಬು ಸಾಕು ಈ ಭೂಮಿಯನ್ನು 3 ಸಾರಿ ಸುಟ್ಟು ಬೂದಿ ಮಾಡಿ ಕರಕಲು ಮಾಡೋಷ್ಟು ಸಾಮರ್ಥ್ಯ ಅದಕ್ಕಿದೆ ಅಂತ. ಒಂದೊಮ್ಮೆ ಈ 15,000 ಅಣುಬಾಂಬುಗಳು ಸಿಡಿದು ಬಿಟ್ಟರೆ ನಮ್ಮದು ಒಂದು ಸೋಲಾರ್ ಸಿಸ್ಟಮ್ ಇದೆಯಲ್ಲ, ಇದೇ ನಾಶ ಆಗಿಬಿಡುತ್ತಂತೆ ಅದರ ಪ್ರಭಾವಕ್ಕೆ. ಅಷ್ಟು ಪ್ರಬಲವಾದ ಶಕ್ತಿಗಳನ್ನು, ಅಂದರೆ ಈ ಅಣುಬಾಂಬಿನ ಮೇಲೆ ಎಲ್ಲರೂ ಕೂತ್ಕೊಂಡಿದ್ದಾರೆ, ಅದನ್ನು ಕೆಳಗಡೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಪಿನ್ ತೆಗೆದು. ಸೊ ಪ್ರಪಂಚ ಎಷ್ಟು ಅಪಾಯದ ಪರಿಸ್ಥಿತಿಯಲ್ಲಿದೆ. ಆದರೂ ಕೂಡ ನಾವು ಶಾಂತಿ ಶಾಂತಿ ಅಂತ ಎಲ್ರಿಗೂ ಮಂತ್ರ ಬೋಧಿಸ್ತೇವೆ. ನಾನು ಆ ಯುದ್ಧ ತಡೆದೆ, ನಾನು ಈ ಯುದ್ಧ ತಡೆದೆ, 8 ಯುದ್ಧ ತಡೆದೆ, ಸಾವು ನೋವನ್ನು ತಡೆದೆ, ಇಂಡಿಯಾ ಪಾಕಿಸ್ತಾನ ಯುದ್ಧ ತಡೆದೆ, ಹೀಗೆಲ್ಲ ಬೊಗಳೆ ಬಿಟ್ಕೊಳ್ತಕ್ಕಂಥ ಟ್ರಂಪನ್ನು
ಬಲವಂತವಾಗಿ ಯಾರಿಂದಲೋ ಶಾಂತಿ ನೋಬೆಲ್ ಪ್ರಶಸ್ತಿಯನ್ನು ತಂದು ಅವನ ಬಂಗ್ಲೆಯಲ್ಲಿ ಇಟ್ಕೊಳ್ತಾನೆ. ಶಾಂತಿಗಾಗಿ ನೋಬೆಲ್ ಪ್ರಶಸ್ತಿ ಕೊಡಬೇಕು ಅಂಥ ಹುಚ್ಚು ಅವನಿಗೆ. ಅಂಥ ತೆವಲಿರ್ತಕ್ಕಂಥ ಜಗತ್ತಿಗೆ ಶಾಂತಿ ಶಾಂತಿ ಅಂತ ಭೂತದ ಬಾಯಲ್ಲಿ ಭಗವದ್ಗೀತೆ ಬರ್ತದಲ್ಲ, ಹಾಗೆ ಟ್ರಂಪಣ್ಣನ ಬಾಯಲ್ಲಿ ಶಾಂತಿ ಮಂತ್ರ ಬರೋದನ್ನು ಕೇಳಿದ್ರೆ ನಗು ಬರ್ತದೆ. ಮಾಡಿದ್ದೇನೆ ಇವನು ಆ ಇರಾನಲ್ಲಿ ಇರಾನಲ್ಲಿ ಯಾರು ಅದಕ್ಕೆ ಕಾರಣನೋ ಅವನು ಸಾಯಿಸಬೇಕು. ಒಂದು 160 ಜನ ಮಕ್ಕಳು ಸ್ಕೂಲಲ್ಲಿದ್ದಾಗ ಆ ಸ್ಕೂಲ್ ಮೇಲೆ ಬಾಂಬ್ ಹಾಕಿ ಆ 100 ಮಕ್ಕಳು ಸತ್ತೋದ್ರು. ಅವ್ರೇನು ತಪ್ಪು ಮಾಡಿದರು? ಅವ್ರದ್ದೇನು ಪಾತ್ರ ಇದೆ ಯುದ್ಧದಲ್ಲಿ? ಸೊ ಯುದ್ಧ ಆದರೆ ಅದು ಯೋಗಿನೋ ಭೋಗಿನೋ ಒಳ್ಳೆಯವನೋ ಕೆಟ್ಟವನೋ ಹಸುಳೇನೋ ದೊಡ್ಡವರು ಯಾರ ಕಾರಣನೋ ಯಾರ ಕಾರಣ ಅಲ್ಲೋ ಎಲ್ಲ ಸತ್ತೋಗ್ತಾರೆ. ಅದು ಯುದ್ಧಕ್ಕಿರ್ತಕ್ಕಂಥ ವಿನಾಶದ ಶಕ್ತಿ. ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಯುದ್ಧದ ಬಿಸಿ ಯುದ್ಧ ಮಾಡುವ ದೇಶಗಳಿಗಷ್ಟೇ ಅಲ್ಲ, ಪ್ರಪಂಚದ ಎಲ್ಲರಿಗೂ ತಟ್ಟುತ್ತೆ ಒಂದಿಲ್ಲ ಒಂದು ರೂಪದಲ್ಲಿ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಚಿಂತನೆ ಮಾಡಿ, ವಿವೇಚನೆ ಮಾಡಿ, ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ.